ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪಲ್ಲವಿ ಮಾತನಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ನಾನು ನಮ್ಮ ಗ್ಯಾಂಗ್ ಅಂತ ಅಂದರೆ ದಿವ್ಯಾ, ರೇಖಾ, ಪಲ್ಲವಿ, DRP ಇನ್ಸ್ಟಾಗ್ರಾಮಲ್ಲಿದೆ, DRP ಅಫಿಷಿಯಲ್ ಅಂತ. ಪ್ಲೀಸ್ ಫಾಲೋ ಮಾಡಿ. ಮತ್ತು ಇವಾಗ ನಾವು 3 ಜನ ಏನು ಮಾಡ್ತಾಯಿದ್ದೀವಿ ಅಂದರೆ ಬೌಲಿಂಗ್ ಹೋಗ್ತಾಯಿದ್ದೀವಿ. ಅದು ಫುಲ್ಲು ಸ್ವೆಟ್ಟಾಗಿ ಹೋಗ್ತಾಯಿದ್ದೀವಿ. ಏನಕ್ಕಂತ ಅಂದರೆ ನಾವು ಫುಲ್ ಪ್ರಾಕ್ಟೀಸಲ್ಲಿದ್ವಿ. ಇವಾಗ ಪ್ರಾಕ್ಟೀಸ್ ಮುಗಿಸ್ಕೊಂಡು ಸ್ವಲ್ಪ ಬೇಗ ವೈಂಡ್ ಅಪ್ ಆಯ್ತು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಹಾಯ್, ಸೇ ಹಾಯ್. ಎಲ್ಲಪ್ಪ ಬೌಲಿಂಗ್ ಹೋಗ್ತಾಯಿದ್ದೀವಿ ಅಂತ ಅಂದರೆ ಲುಲು ಮಾಲ್ಗೆ ಹೋಗ್ತಾಯಿದ್ದೀವಿ. ಬಿಕಾಸ್ ಲುಲು ಮಾಲ್ಗೆ ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಬೌಲಿಂಗು. ಸೊ ಅದು ಹೋಗೋಕ್ಕೂ ಮುಂಚೆ ಪ್ರಾಕ್ಟೀಸ್ ಆಗಿಬಿಟ್ಟಿದ್ದೀವಿ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ಎಲ್ಲರೂ ಒಂದು ಕಾಫಿ, ಟೀ, ಪಾನಿಪುರಿ ಅದೆಲ್ಲ ತಿಂತಾಯಿದ್ದಾರೆ. ಸೊ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ರೇಖಾ ತಿಂದಾಯ್ತಾ? ದಿವ್ಯಾ, ಇವರು ಭುವನ, ಅವರು ನಮ್ಮ ಜಾತಿ. ಇವರು ಮ್ಯಾಗಿ ಅಂತ, ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಏನು ಮ್ಯಾಗಿ ಹೆಸರು? ಮ್ಯಾಗಿ ಸ್ವೈಪ್. ಹಾಂ, ಹೇಳಿ. ಮ್ಯಾಗಿ ಸ್ವೈಪ್. ಸೊ ಮ್ಯಾಗಿ ಸ್ವೈಪ್ ಅಂತ ಇದೆ, ಪಾಪ ಫಾಲೋ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಕಾಫಿ ಸಿಗಬೇಕಂದ್ರೆ ಈ ಹೋಟೆಲ್ಗೆ ಬನ್ನಿ. ಈ ಹೋಟೆಲಲ್ಲಿ ಅತ್ಯಮೂಲ್ಯವಾದ ಕಾಫಿ ದೊರೆಯುತ್ತದೆ. ಹಾಯ್ ಮಾಡಿ ಸರ್. ಇವರು ನಮ್ಮ ಸರ್ರು, ಮ್ಯಾನೇಜರ್. ಆ್ಯಕ್ಚುಲಿ 568ಗೆ ಮ್ಯಾನೇಜರು. ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇವರಂತೂ ಸಲ್ಮಾನ್ ಖಾನ್ ಥರನೇ ಇದ್ದಾರೆ. ಮರಿಯಾ ಅದರಲ್ಲಿ ಸೇಮ್. ಇಷ್ಟು ಗ್ಲಾಸು ಕುಡ್ದಿರೋ ಮೇಡಮ್ ಇವರು ಕಾಫಿ ಪ್ರೇಮಿ. ಆ್ಯಕ್ಚುಲಾಗಿ ನೀವು ಊಟ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಟೈಮ್ಗೆ ಒಂಥರ ಅವ್ರ ಬಾಡಿಲಿ ರಕ್ತ ಇಲ್ಲ, ಕಾಫಿ ಆಚೆ ಬರುತ್ತೆ. ಮತ್ತೆ ಅವ್ರಿಗೇನಾದ್ರೂ ಹುಷಾರಿಲ್ಲ ಅಂತಂದ್ರೆ ನೀವು ಗ್ಲೂಕೋಸ್ ಬದಲು ಕಾಫಿ ಹಾಕ್ಬಿಟ್ರೆ ಬೇಗ ಬದುಕ್ಬಿಡ್ತಾರೆ ಅವರು. ಸೊ ಓಡ್ತಾ ಇದ್ದೀವಿ, ಕತ್ತೆ ಆಗ್ತಾ ಬಂತು. ಇವಾಗ ತುಂಬ ಲೇಟ್ ಆಗ್ಬಿಟ್ಟಿದೆ. ವೆಸ್ಪಾ ಗಾಡಿ ನನ್ನ ರಾಣಿ, ಅದ್ರ ಜೊತೆ ಹೋಗ್ತಾ ಇದ್ದೀವಿ. ತುಂಬ ಲೇಟ್ ಆಗಿಬಿಡ್ತು. ಹೇಳ್ತಾನೆ ಇದ್ದೀನಿ, ಕಾಫಿ ಮೇಲೆ ಕಾಫಿ ಕುಡಿತಾ ಇದ್ರು ಎಲ್ಲರೂ. ಸರ್ಗಳು ಬೇರೆ ಬಂದರು, ಮಾತಾಡಿಕೊಂಡು ಲೇಟ್ ಆಗೋಯ್ತು. ಹೋಗಿ ಇವಾಗ ಓಡ್ತಾ ಇದ್ವಿ. ಅಲ್ಲಿ ರೀಚ್ ಆದಮೇಲೆ 5 ಹೋಗೋಣ ಅಂತ ಇದ್ದಿದ್ದು. 6:42 ಆಗಿದೆ. ಬೇಗ ಮುಗಿಸ್ಬೇಕು, ಬೇಗ ಹೋಗ್ಬೇಕು. 6:42ನಾ 6:24? ಸಾರಿ 6:20 ಉಳ್ತಾ ಇದೆ. 6:24. ಸೊ ಓಕೆ, ರೇಖಾ ಸಪ್ರೇಟ್ ಗಾಡಿ. ಇವಾಗ ರೀಚ್ ಆಗಿದ್ದೀವಿ ಲುಲು ಮಾಲ್ಗೆ. ಇದು ಏನೋ ಕಟರ್ ಇದೆಯಂತೆ, ಅದಕ್ಕೋಸ್ಕರ ಬ್ಯಾಗ್ನ ಸೀಸ್ ಮಾಡಕ್ಕೆ ನೋಡಿದ್ರು. ನಮ್ಮ ದಿವ್ಯಾ ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಳೆ. ಸೊ ನಾವಿವಾಗ ಪಂಚೂರಾಗಿ ಬಂದ್ವಿ. ನಾವು ಶೂ ಎಲ್ಲ ಹಾಕ್ಕೊಂಡು ರೆಡಿ ಇದ್ದೀವಿ. ಯಾವಾಗಲೂ ಇವಳೇ ಫಸ್ಟ್ ಆಡೋದು. ಓಕೆ, ನಿನ್ನ ಬಾಲ್ ಸ್ಟಾರ್ಟ್ ಆಗಿದೆ, ಹೋಗು.
ಗೆದ್ದವರು ಇವತ್ತು ಪಾರ್ಟಿ ಕೊಡಿಸ್ಬೇಕು. ಯಾರಂತ ಗೊತ್ತಿಲ್ಲ. ಪಾರ್ಟಿ ಇವತ್ತು ಯಾರು ಗೆಲ್ತಾರೋ ನೋಡೋಣ. ಚಿನ್ನಕ್ಕೆ ನಾನು ರೆಡಿ ಇದ್ದೀನಿ, ಯಾಕಂದ್ರೆ ನಾನೇ ಸೋಲೋದು. ಪಾರ್ಟಿ ದಿವ್ಯಾ ಜಯಶಾಲಿಯಾಗಿ ಸೋತ್ಬಿಟ್ಟು ಶೂ ಬಿಚ್ಚಿದ್ದೀನಿ. ಇನ್ನೊಂದು ಗೇಮ್ ಆಡೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತವ್ರೆ. ಇವತ್ತು ಯಾಕೋ ನನ್ನ ಲಕ್ ಸರಿ ಇಲ್ಲ ಅಂತ ಬೇಡ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್. ಪಂಚೂರಾ ಬೌಲಿಂಗ್. ಇವಾಗ ನಮ್ಮ ದಿವ್ಯಾ ಅವರು ಗೆದ್ದವ್ರೆ. ಇವಾಗ ನಾವು ಪಾರ್ಟಿ ಕೇಳೋ ಟೈಮು. ಏನು ಕೊಡಿಸ್ತೀಯ ದಿವ್ಯಾ? ಗೊತ್ತಿಲ್ಲ. ಪೈಸಾ ನೈ ಹೈ ಹಮಾರಾ ಪಾಸ್. ನಾನು ನಿಜ ವಿನ್ ಆಗ್ತೀನಿ ಅನ್ಕೊಂಡಿದ್ದೀನಿ. ಅವ್ರಿಗೆ ಯಾರೋ ಒಬ್ರು ವಿನ್ ಆಗ್ತಾರೆ. ಅಲಗ್ ಬುಲಕಲ್ಲಿ ವಿನ್ ಆಗಿದ್ದೀನಿ ನಾನು. ಅಲಗ್ ಬುಲಕಲ್ಲಿ ಹಂಗೆ ಪಾರ್ಟಿ ಕೊಡ್ತಿದ್ರು. ಏನಂತೀಯ? ದುಡ್ಡಿದ್ರೆ ಕೊಡಿಸ್ತಾ ಇದೆ. ವಸಂತ್ ಸರ್ ಪೇಮೆಂಟ್ ಹಾಕಿ ಸರ್ ಪಾರ್ಟಿ ಅಂತ ಸ್ಟಾರ್ಟಿಂಗಲ್ಲಿ ವಸಂತ್ ಸರ್ನ ತೋರಿಸ್ಬಿಟ್ಟು ಇವಾಗ ವಸಂತ್ ಸರ್ ಪೇಮೆಂಟ್ ಕೊಡಿ ಅಂತ ಕೇಳ್ತಿದ್ದಾರೆ ಹುಡುಗಿ. ಸರ್ ಏನಾದರೂ ನೋಡಿದ್ರೆ ಟಕ್ ಅಂತ ಟ್ರಾನ್ಸ್ಫರ್ ಮಾಡ್ತಾರೆ. ಮನೆಗೆ ಬನ್ನಿ, ಊಟ ಹೊಟ್ಟೆ ತುಂಬ ಊಟ. ವಸಂತ್ ಸರ್ ಏನು ಇದು ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಏನು ಆ್ಯಕ್ಚುಲಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಒಂದು ರೌಂಡ್ ಹಾಕೋ ಬರೋಣ ಅಂತ ಅನ್ಕೊತಾ ಇದ್ದೀವಿ. ಆ್ಯಕ್ಚುಲಿ ನೋಡೋಕ್ಕೆ ಸಖತ್ ಕಲರ್ಫುಲ್ಲಾಗಿದೆ. ಹಂಗೆ ಪ್ರೈಸಸ್ಸು ಕೂಡ ತುಂಬ ಕಲರ್ಫುಲ್ಲಾಗಿದೆ. ಕ್ಯೂಟಾಗಿದೆ. ನನಗೆ ಯಾರಾದರೂ ಗಿಫ್ಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಬಂದುಬಿಡ್ರಿ. ಒಳ್ಳೆ ಪ್ಲೇಸ್. ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿದೆ. ಆದರೆ ಪ್ರೈಸ್ ಮಾತ್ರ ತುಂಬ ಕಲರ್ಫುಲ್ಲಾಗೇ ಇದೆ. ಎಲ್ಲ ಪಿಂಕ್ ನೋಟ್ಗಳೇ ಕೊಡಬೇಕು ಜಾಸ್ತಿ. ಸೊ ಬಂದಿರೋ ದಾರಿಗೆ ಸುಂಕ ಇಲ್ಲ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ನಮಗೇನಿರೋ ನಮ್ಮದು ಝುಡಿಯೋನೇ ಸರಿ. ಜೈ ಝುಡಿಯೋ. ನಾವು ಮುಂಡ ಮುಚ್ಕೊಂಡು ಹೋಗೋ ಜಾಗ ಅಂದರೆ ಇಂಥ ಜಾಗಗಳೇ. ಈ ಥರ ಜಾಗಕ್ಕೆ ಬಂದು ನಾವು ಕಷ್ಟಪಟ್ಟು ದುಡ್ಡು ಅಮೌಂಟ್ ಎಲ್ಲ ಖಾಲಿ ಮಾಡ್ಬಿಡ್ತೀವಿ. ನಮ್ಮ ರೇಖಾ ಕಿಲಾಡಿ ಏನೂ ತೊಗೊಂಡಿಲ್ಲ. ನಮ್ಮ ದಿವ್ಯಾ ಅಂತೂ ಚೂಟ್ ಆಗೋದ್ಲು. ಎಲ್ಲೋ ಹೋದ್ಲು ಅಂತಲೇ ಗೊತ್ತಿಲ್ಲ. ಶಿ ಲೈಕ್ ಓನ್ಲಿ ಬ್ರ್ಯಾಂಡೆಡ್ ಕೋರ್ಸ್. ಶಿ ಈಸ್ ಲೈಕ್ Adidas ಆ್ಯಂಡ್ Zara. ಮತ್ತು Zudio is a cheap thing for her because she is very costliest girl in our gang. ಅವಳು ಇವಾಗ ನಮ್ಮ ರೇಖಾ ಪಾಪ ಏನು ಶಾಪಿಂಗ್ ಮಾಡಿಲ್ಲ, ಏನೂ ತೊಗೊಂಡಿಲ್ಲ. ಅದಕ್ಕೆ ಅವಳು ಮಿನೀಸೋಗಿ ಹೋಗ್ಬೇಕಂತೆ. ಮಿನೀಸೋಗಿ ಹೋಗ್ಬಿಟ್ಟು ಕ್ಯೂಟ್ ಥಿಂಗ್ಸ್ ತೊಗೊತಾಳೆ. ಅಲ್ಲಿ ರೇರಾಬಿಟ್ ಕ್ಯೂಟ್ ಥಿಂಗ್ಸ್ ತೊಗೊತಾಳೆ. ಆದರೆ ನಮ್ಮ ದಿವ್ಯಾ ಅಕ್ಕ ಚೂಟ್ ಆಗ್ಬಿಟ್ಟವಳೆ. ಎಲ್ಲೋ ಟಾಟಾ ಮಾಡಿಬಿಟ್ಟು ಮಧ್ಯದ ರೋಡಲ್ಲಿ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಲು ನಮ್ಮಿಬ್ಬರನ್ನ. ನಾವು DRP ಔಟಿಂಗ್ ಅಂತ ಅಂದ್ಕೊಂಡಿದ್ವಿ. ಆದರೆ ಇವಾಗ ಸದ್ಯಕ್ಕೆ RP ಮಾತ್ರ ಔಟಿಂಗಲ್ಲಿದ್ದೀವಿ. ಲೆಟ್ಸ್ ಚಲೋ ಚಿತ ಮಿನೀಸು. ಯಾರಾದರೂ ನನಗೆ ಗೂಗಲ್ ಪೇ ಮಾಡಿ. ನಾನು ಮಿನೀಸು ತೊಗೊಂಡಿನಿ. ನಾನು ಖಾಲಿ ಆಗಿಬಿಟ್ಟಿದ್ದೀನಿ. ಇವಳ ಹತ್ರ 50 ರೂಪಾಯಿ ಸಾಲ ಮಾಡಿಬಿಟ್ಟಿದ್ದೀನಿ. ನಮಗೆ ಈ ಲುಲು ಮಾಲಲ್ಲಿ ಹುಡುಕ್ತಾ ಮಿನಿಸೋ ಸಿಕ್ಕಿಲ್ಲ. ಅದಕ್ಕೆ ನಾವು ಯೋಯೋಸೋಗೆ ಬಂದಿದ್ದೀವಿ. ಯಾಕೋ ನೋಡೋಣ, ನೋಡಿ ಥಿಂಗ್ಸ್ ಎಲ್ಲ ತುಂಬ ದೊಡ್ಡದಾಯ್ತು ಅನ್ಸುತ್ತೆ ಫೇಸ್ಗೆ. ಚೆಕ್ ಇಟ್ ಒನ್ಸ್.
ಏನು ಇಸ್ಕೊಂಡೆ ರೇಖಾ? ತೋರಿಸು ನೀನು ವಾಟರ್ ಬಾಟ್ಲು. ಪಲ್ಲವಿ ನಮ್ಮ ರೇಖಾ ಅವರು 600 ರೂಪಾಯಿ ಕೊಟ್ಬಿಟ್ಟು ವಾಟರ್ ಬಾಟ್ಲ್ ಇಸ್ಕೊಂಡವ್ರೆ. ನಾನು ಅದನ್ನ ಹೇಳಿಲ್ವ, ರಿಚ್ ಕಿಡ್ಸ್ ದಾರಾ ಮೇಡಮ್ ಅವಳು. ಓಕೆ ಬಾಯ್ ಬಾಯ್ ಯೋಯೋಸೋ, ಬಾಯ್ ಯೋಯೋಸೋ. ಆ್ಯಕ್ಚುಲಾಗಿ ಮಿನಿಸೋಗೆ ಹುಡುಕ್ಬೇಕು ಅಂತ ಹೋಗ್ಬಿಟ್ಟು ಯೋಯೋಸೋಗೆ ಹೋದ್ವಿ. ಆದರೆ ನಮ್ಮ ಮೇಡಮ್ ಅಲ್ಲಿ ಯೋಯೋಸೋದಲ್ಲಿ ಒಂದು ವಾಟರ್ ಬಾಟ್ಲ್ ಇಸ್ಕೊಂಡಿದ್ರು, ಮಿನಿಸೋನೇ ಬೇಕು ಅಂದ್ಬಿಟ್ಟು ನನ್ನನ್ನು ಹಿಡ್ಕೊಂಡು ಹೋಗ್ತವ್ರೆ. ಮಿನಿಸೋ ಆ್ಯಕ್ಚುಲಿ ಅವಳು ಮಿನಿಸೋನ ಹುಡುಕಿ ಅವಳಿಗೆ ಚಿಗುಪ್ಸೆ ಬಂದ್ಬಿಟ್ಟು ಬಾ ಫಸ್ಟ್ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾಳೆ. ಸೊ ಇಲ್ಲಿಗೆ ನಮ್ಮ ಲುಲು ಮಾಲ್ ಸ್ಟೋರಿ ಎಂಡ್ ಆಯಿತು. ಸೊ ನೆಕ್ಸ್ಟ್ ಮತ್ತೆ ಇನ್ಯಾವ ಥೀಮ್ ಸಿಕ್ಕುತ್ತೆ ನನಗೆ ವಿಡಿಯೋ ಮಾಡೋಕ್ಕೆ ನೋಡೋಣ. ಸೊ ಟಾಟಾ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಬ್ಸ್ಕ್ರೈಬ್, ಲೈಕ್, ಎಕ್ಸೆಟ್ರಾ ಎಕ್ಸೆಟ್ರಾ, ಬೆಲ್ ಬಟನ್. ಯೋ ಬಾಯ್.